ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತವೆಂದರಿಯ ದಿಲ್ಲತೆಯಾರಿದವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೆಂಬುದು ಎಲ್ಲರಲ್ಲಿ ಸಿದ್ಧನೆಂದರೆ ಯಾರು ಮನವ ನೋಯಿಸದ ನೋವನ್ನು ಸಹಿಸಿ ನಗುತ್ತಲಿರುವ ಸಿದ್ಧನೆಂದರೆ ಯಾರು ಮನವ ನೋಯಿಸದ ನೋವನ್ನು ಸಹಿಸಿ ನಗುತ್ತಲಿರುವ ಒಂದಾದ ನುಡಿ ನುಡಿಗೆ ದಿಕ್ಕುದಿಸಿ ತೋರ್ವಾತ ಒಂದಾದ ನಡೆ ನುಡಿಗೆ ದಿಕ್ಕುದಿಸಿ ತೋರ್ವಾತ ಪರಮಗುರು ಸಾಧು ಪರಮಗುರು ಸಾಧು ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಮುಸಿಮಾನ ಬಿರಿ ನುಡಿಗಳೇನೋ ಇಲ್ಲ ಮನದಿ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಮುಸಿಮಾನ ಬಿರಿ ನುಡಿಗಳೇನೋ ಇಲ್ಲ ಮನದಿ ಎಲ್ಲರಿಗೂ ಶುಭ ವಂದನೆಗಳು. ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಬವಲ್ಲಾಲ್ ಗುರೂಜಿ ಅವರನ್ನ ಎಲ್ಲ ಯೋಗ ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ಬೆನ್ನುಹುರಿ ನೇರವಾಗಿರಲಿ, ಕುತ್ತಿಗೆ ನೇರವಾಗಿರಲಿ. ಓಂ ಓಂಕಾರವನ್ನು ಮಾಡೋಣ. ಪ್ರಾರ್ಥನೆ ಮಾಡೋಣ ಎಲ್ಲರೂ ಕೂಡಿ ಸಾಮೂಹಿಕವಾಗಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ
उर्वारुकमेव बन्धना मृत्योर्मुक्षयमामृतात् ॐ सहनाववतु सहनौ भुनक्तु सवीरं करवावहै तेजस्विनामधीतमस्तु मा विद्विषावहै ॐ असतो मा सद्गमय तमसो मा ज्योतिर्गमय मृत्योर्मामृतङ्गमय ॐ शान्ति शान्ति शान्तिः ನಿಧಾನವಾಗಿ ಎರಡೂ ಕೈಗಳನ್ನು ಮೇಲ್ಗಡೆ ತೆಗೆದುಕೊಂಡು ಕೈಗಳನ್ನು ಉಜ್ಜಿ ಕಣ್ಮೆಗಾಡಿಸಿ ಈಗ ನಿಧಾನವಾಗಿ ಎದ್ದೆತ್ತು ಸ್ವಲ್ಪ ಜಾಗಿಂಗ್ ಅನ್ನು ಮಾಡೋಣ. ಇದು ನಿಧಾನವಾಗಿ ಮಾಡಬೇಕು, ನಿಮ್ಮ ಶಕ್ತಿ ಅನುಸಾರ. ಯೋಗವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಖುಷಿಯಾಗಿ ಮಾಡಬೇಕು. ಅದನ್ನು ತಿರುಗ ಚೇಂಜ್ ಸ್ವಲ್ಪ ಈ ರೀತಿ ಇದು ಎದೆಗೆ ಬಡಿಬೇಕು. ಅದನ್ನ ಎರಡು ಕೈಗಳನ್ನು ಮುಂದುಗಡೆ ಮಾಡಿ ಚೇರ್ ಮ್ಯಾಗ ಕುಂತಂಗ್ ಮಾಡು. ನೋಡಿ, ಇವನಿಂದ ಬಜ್ಜು ವೇಟು ನಿಮ್ಮ ಬಜ್ಜು ಕಡಿಮೆ ಆಗ್ತದೆ, ಪಟ್ಟಿ ಕಡಿಮೆ ಆಗ್ತದೆ, ಕೈ ಮೊಣಕಾಲಿನ ನೋವುಗಳು ನಿವಾರಣೆ ಆಗ್ತದೆ. ಈ ರೀತಿ ಕಾಲುಗಳನ್ನ ಅಗಲ ಮಾಡಬೇಕು. ಆಗ ನಿಧಾನವಾಗಿ ಕೈಗಳನ್ನು ಮುಂದೆ ಮಾಡಬೇಕು. ಚೇಂಜ್ ನೋಡಿ. ಈಗ ಸ್ವಲ್ಪ ಚೇಂಜ್ ಮಾಡೋಣ. ಈ ಕೈಗಳನ್ನು ಹೀಗೆ ಮಾಡೋಣ. ಈ ರೀತಿ ಬಜ್ಜು ಕಡಿಮೆ ಹಾಕೋಬೇಕಾಗ್ತದೆ. ಇವೆಲ್ಲ ಡೈಲಿ ಮಾಡ್ಬೇಕು. ಆಸನಗಳು ಈಸಿಯಾಗಿ ಕಲಿಬೇಕಂತಂದ್ರೆ ಇವು ಬೇಕು. ಪಾದಹಸ್ತಾಸನ ಮಾಡಿ ಆಮೇಲೆ ಈ ರೀತಿ ಕೈಗಳನ್ನು ಮಾಡಿ ಈ ಎಡಗಡೆ ಪಾದಕ್ಕೆ ಮತ್ತು ಮೇಲ್ಗಡೆ ನೋಡಬೇಕು. ಆಮೇಲೆ ಕೈಗಳನ್ನ ರಿವರ್ಸ್ ಮಾಡು. ಪೂರ್ಣ ಶರೀರವನ್ನು ಸಡಿಲಿಸ್ಕೋಬೇಕು. ಅಂಗಮರ್ದನೆ ಅಂತಾರ. ಎಲ್ಲ ಅವಯವನ್ನ ಲೂಸ್ ಮಾಡ್ಕೊಂಡು ಫಿಟ್ಟಾಗಿರ್ತಾವ. ಅವೆಲ್ಲ ಮಾಡೋದ್ರಿಂದ ಆಕ್ಟಿವ್ ಆಗ್ತಾವ. ಆಮೇಲೆ ಹುಡುಕು. ಆಮೇಲೆ ಹುಡುಕು. ಕಾಲುಗಳನ್ನು ಸ್ವಲ್ಪ ಆಮೇಲೆ ಸ್ವಲ್ಪ ಈ ರೀತಿ ಆಮೇಲೆ ಪಿ ಟಿ ಎಕ್ಸರ್ಸೈಜ್ ಮಾಡಬೇಕು. 1 ये टिक्के हो गए, 2 3 4 1 2 3 4 अब ಏನ್ ಮಾಡೋದು 1 ಇದು ಟಿಕ್ಕೆ ಇರಬೇಕು 2 3 4 1
दो, तीन, चार. इन्हें एक मतलब स्पीड में होती. एक दो, एक दो, एक दो. अच्छा, यो डांस. ಅವನ್ ಬೇಕಾದ್ರೆ ಒಂದು 5-10 ಶಾರ್ಟ್ಸ್ ತೆಗೆದು 1 2 3 4 5 6 7 8 9 10 11 12. ಡೈಲಿ ಒಂದು 20-25 ತೆಗಿಬೇಕು. ಆಮೇಲೆ ಏನು ಮಾಡೋದು, ಸ್ವಲ್ಪ ಕೈಯನ್ನು ಈ ರೀತಿ ಮಾಡೋದು. ಆಮೇಲೆ ಸ್ವಲ್ಪ ಹಿಂಬಳ ಮೇಲೆ ನಡಿಬೇಕು, ಬಲಗಳ ಮೇಲೆ. ಆಮೇಲೆ ಹಿಂಬಳಬೇಕು. ಆಮೇಲೆ ಸ್ವಲ್ಪ ಹೀಗೆ ಆಮೇಲೆ ಸ್ವಲ್ಪ ಹೀಗಿರ್ಬೇಕು. ಸೂಕ್ಷ್ಮ ವ್ಯಾಯಾಮಗಳನ್ನು ಮಾಡಬೇಕು. ಮಾಡಿದ್ರಿಂದ ನಿಮ್ಮೆಲ್ಲ ಬೊಜ್ಜು ಕಡಿಮೆ ಆಗ್ತದೆ, ಆಮೇಲೆ ಪಟ್ಟಿ ಕಡಿಮೆ ಆಗ್ತದೆ, ವೇಟ್ ಕಡಿಮೆ ಆಗ್ತದೆ. ನೀವು ಸದಾ ಆಕ್ಟಿವ್ ಆಗಿರ್ತೀರಿ, ಖುಷಿಯಾಗಿರ್ತೀರಿ, ಆನಂದವಾಗಿರ್ತೀರಿ. ಈಗ ನಿಂತು ಮಾಡುವಂತ ಸ್ವಲ್ಪ ಆಸನಗಳನ್ನು ಮಾಡಿ ಮತ್ತೆ ಮುಂದೆ ಕುಂತು ಮಾಡುವಂತ ಆಸನಗಳನ್ನ ಈಗ ಕಟಿ ಚಕ್ರಾಸನ ಮಾಡೋಣ. ಏಕ್, ರಿವರ್ಸ್, ಬಲಗೈని ಎತ್ತು, ತ್ರಿಕೋನ, एक 2 3 4. ಈಗ ತಾಡಾಸನ ಮಾಡೋಣ. ಡೈಲಿ ಬೇರೆ ಬೇರೆ ಆಸನ ಮಾಡೋಣ, ಒಂದೇ ಸಲ ಎಲ್ಲ ಆ ಟೈಮ್ದಲ್ಲಿ ತೆಗೆದಿಲ್ಲ. 2 ಸ್ವಲ್ಪ ಸಣ್ಣ ಈ ಕಣ ಹಾಕೋಣ. ಈಗ ವೃಕ್ಷಾಸನ ಮಾಡೋಣ.
ಈಗ ಪಾದಹಸ್ತಾಸನ ಮಾಡೋಣ. ಏಕ್ ದೋ, ಪೂರ ಕೈಗಳ ಮೇಲ್ಗಡೆ ಇರಲಿ. ಏನಂದಾಗ ಎರಡೂ ಕೈಗಳು ಪಾದದ ಹತ್ತಿರ ಬರಬೇಕು. ಹಣೆಯನ್ನ ಮೊಣಕಾಲು ಹತ್ತಕ್ಕೆ ಪ್ರಯತ್ನ ಮಾಡು. ಎಷ್ಟು ಸಾಧ್ಯಕ್ಕಷ್ಟು ಮಾಡು. ಈಗ ಅರ್ಧ ಚಕ್ರಾಸನ ಮಾಡೋಣ. ಕಾಲಿನ ನಡದ ಕೆಳಗಿನ ಭಾಗವಾಗಿ ನೇರವಾಗಿರ್ಬೇಕು. ನಡದಿಂದ ಮೇಲಿನ ಭಾಗವನ್ನ ನಿಮ್ಮ ಶಕ್ತಿ ಅನುಸಾರ ನಿಮಗೆ ಎಷ್ಟು ಆಕತ್ತಷ್ಟು ಹಿಂದ್ಗಡೆ ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಮಾಡೋದ್ರಿಂದ ಬೊಜ್ಜ ಕಡಿಮೆ ಆಕತ್ತ. ಈ ಜಠರ ಕ್ರಿಯೆ ಅಡಿಗೆ ತಯಾರು ಮಾಡುವಂಥದ್ದು ಇದೇ ನಮ್ದು. ಈ ಜಠರ ಕ್ರಿಯೆ ಚೆನ್ನಾಗಿ ಹೋಗುತ್ತಾವಲ್ಲ. ಎಷ್ಟು ಸಾಧ್ಯ ಆಕತ್ತ ನಿಧಾನವಾಗಿ ಕಾಲ ನೇರವಾಗಿರ್ಬೇಕು. ಈಗ ಸೂರ್ಯ ನಮಸ್ಕಾರ ಮಾಡೋಣ. ಸೂರ್ಯ ನಮಸ್ಕಾರ ಫಸ್ಟು ಆಂಜನೇಯ ಸೂರ್ಯನಲ್ಲಿ ವಿದ್ಯೆಯನ್ನು ಕಲಿತ ನಂತರ ಗುರುವಿಗೆ ಸಮರ್ಪಣೆ ಮಾಡಿದಂಥ ಸೂರ್ಯ ನಮಸ್ಕಾರದು. ಸೂರ್ಯನಿಗೆ ಸುತ್ತ ಹಾಕ್ತಾ ಸೂರ್ಯ ನಮಸ್ಕಾರವನ್ನು ಮಾಡಿದಂಥ ಆಂಜನೇಯ ಮೊದಲನೇ ಸಲ ಇದು ಗುರುವಿಗೆ ಸಮರ್ಪಣೆ ಮಾಡಿದ. ನಾವು ದಿನಾಲು ಯೋಗ ಮಾಡುವಾಗ ಸೂರ್ಯನಿಗೆ ಗುರುಗಳ ಕಲಿಸಂತ ಗುರುಗಳಿಗೆ ಅಂತ ತಿಳ್ಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡೋದು. ಇದರಲ್ಲಿ 12 ಆಸನಗಳಿವೆ ಮತ್ತು 12 ಹೆಸರುಗಳಿವೆ. ಆ ಮಂತ್ರಗಳೊಂದಿಗೆ ಮಾಡೋಣ. ಓಂ ಮಿತ್ರಾಯ ನಮಃ, ಓಂ ರವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಗಗಾಯ ನಮಃ, ಓಂ ಪುಷ್ಪೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ನರ್ಚೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ. ವಿಶ್ರಾಮ. ಈಗ ಸೂರ್ಯ ನಮಸ್ಕಾರದ 12 ಆಸನಗಳ ಹೆಸರನ್ನು ಹೇಳ್ತಾ ಮಾಡೋಣ. ಪ್ರಣಾಮ ಆಸನ ಎದೆನಾಗಿ ಇರ್ತಿರ್ಬೇಕು. ಉದ್ವಸ್ತಾಸನ 2 ಕೈಗಳಿಂದ ಇಡಬೇಕು. ಪಾದಹಸ್ತಾಸನ 2 ಕೈಗಳು ಪಾದದ ಹತ್ತಿರ ಇರಬೇಕು. ಹಣೆಯನ್ನು ಮೊಣಕಾಲು ಹಚ್ಚಬೇಕು. ಆಮೇಲೆ ವಾಮ ಅಶ್ವ ಅಂದ್ರೆ ದಕ್ಷಿಣ ಅಶ್ವ ಸಂಚಾಲನಾಸನ. ಪರ್ವತಾಸನ 2 ಹಿಂಬಡಿಗಳನ್ನೆಲ್ಲ ಕಟ್ಟಬೇಕು. ನಮ್ಮ ದೃಷ್ಟಿ ನೋಡ್ರಿ ಕಡೆ ಇರಬೇಕು. ಅಷ್ಟಾಂಗ ಭುಜಂಗಾಸನ. ಪರ್ವತಾಸನ. ವಾಮಾಸನ ಸಂಚಾಲನಾಸನ.
ಪಾದಹಸ್ತಾಸನ, ಉದ್ಧವಸ್ತಾಸನ, ಪ್ರಣಾಮಾಸನ, ವಿಶ್ರಾಮ. ಈ ರೀತಿ ಕಾಲುಗಳಾಗಲಿರಲಿ. ಕುತ್ತಿಗೆ ಹಿಂದುಗಡೆ ಚೆಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ರೆಸ್ಟ್. ಸ್ವಲ್ಪ ಕಾಲುಗಳನ್ನ ಈ ರೀತಿ ಮಾಡೋಣ. ಈ ಕಾಲುಗಳನ್ನು ಅದನ್ನು ಕಾಲು ಹಿಡ್ಕೊಂಡು ಆಮೇಲೆ ಅಂಗವರ್ಧನೆ ಮಾಡೋದು. ಈ ಕಾಲುಗಳನ್ನು ಹೀಗೆ ಕಿಚ್ಚಿಕೋತ ಹೋಗ್ಬೇಕು. ಈ ರೀತಿ ಬ್ಲಡ್ ಅನ್ನ ಮಾಡುವುದರಿಂದ ಈ ರೀತಿ ನೋಡಿ ಈ ರೀತಿ ಈ ಕಡೆಯಲ್ಲಿ ಮಾಡು. ಎರಡೆರಡು ಸಲ ಮಾಡಬೇಕು ಈ ರೀತಿ. ಈ ರೀತಿ ಮಾಡಿ ಆನಂತರ ಮಾಡಿದ್ರನ್ನ ಏನು ಮಾಡಬೇಕು, ಇಲ್ಲಿ ಈ ರೀತಿ ಪ್ರೆಷರ್ ಮಾಡಿ ಎಲ್ಲ ಕಡೆ ಅಂಗಮರ್ದನೆ ಅಂತ ಎಲ್ಲ ಅವಯವಗಳನ್ನ ಲೂಸ್ ಮಾಡಿ ಆಮೇಲೆ ಕೈಗಳನ್ನು ಎಲ್ಲಿ ಆಮೇಲೆ ಎಡಗೈಯನ್ನು ಅದನ್ನು ಕಾಲುಗಳನ್ನ ಸ್ವಲ್ಪ ಈ ರೀತಿ ಅಗ್ಯಾಸು. ಅದು ರಿಪೀಟ್ ಮಾಡು, ರಿವರ್ಸ್ ಮಾಡು. ಮೊಣಕಾಲುಗಳಿಗೆ ಎಲ್ಲ ಇವೆಲ್ಲ ಯೂಸ್ ಆಗ್ತಾವ. ಈ ನಡೆದ ಪೂರ್ತಿ ಎಲ್ಲ ಭಾಗ ಯೂಸ್ ಆಗ್ತಾವ. ಅದನ್ನ ಹಿಂದೆ ಮುಂದೆ ಮಾಡಿ ಅದನ್ನ ಬಾಳುಗಳನ್ನು ಸಡಿಲಿಸಿ ಹಿಂದೆ ಮುಂದೆ ಮಾಡು ಪಾದಗಳನ್ನು. ಅದನ್ನು ಬಟರ್ಫ್ಲೈ ಮಾಡು. ಎಷ್ಟು ಸಾಧ್ಯಕತೆ ಅಷ್ಟು ಪ್ರಯತ್ನ ಮಾಡಿ. ಈಗ ವಕ್ರಾಸನ ಮಾಡೋಣ. ಅಗ್ಧ ಮಚ್ಚೇಂದ್ರ ಆಸನ. ಇದು ಜಠರ ಕ್ರಿಯೆನ ಚೆನ್ನಾಗಿ ಮಾಡುವಂಥದ್ದು. ಮೊಣಕಾಲು ನೋವು, ಕೀಲು ನೋವು, ಹೊಟ್ಟೆಯ ಡೈಜೆಷನ್ ಚೆನ್ನಾಗಿರುತ್ತೆ. ನೀವು ಕೈ ಒಳಗ ಸ್ಟ್ರಾಂಗ್ ಆಗಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಸ್ವಲ್ಪ ಈ ರೀತಿ ಇಡ್ಬೇಕು. ಈ ರೀತಿ ಇಡು. ಆ ರೀತಿ ನೋಡಿ
ಬನ್ನಿ. ಕೈಗಳು ಹೀಗೆ ಹಿಡ್ಕೊಂಡು ಬೇರೆ ಮಾಡಬೇಕು. ಆಮೇಲೆ ಪದ್ಮಾಸನ ಮಾಡಬೇಕು. ಪದ್ಮಾಸನ ಮಾಡಿದ ನಂತರ ಎರಡೂ ಕೈಗಳು ಹಿಂದೆ ಕುಟ್ಟಿ ಬಲ ಕಿವಿಯನ್ನ ಬಲ ಕಾಲು ಹೆಚ್ಚು ಇದು ಎರಡು ಕೈಗಳಿಟ್ಟು ಅದನ್ನ ಬದ್ಧ ಪದ್ಮಾಸನ ಈ ರೀತಿ ಕೈಗಳಿವೆ. ಅದನ್ನು ಉಲ್ಲಾಸನ ಮಾಡಬೇಕು ಈ ರೀತಿ. ಬೇಕಾದ್ರೆ ಹಿಂಗೂ ಎತ್ತಬಹುದು. ಗರ್ಭಪಿಂಡಾಸನ ಮಾಡಬಹುದು. ಮನೆಯ ಪದ್ಮ ಮಯೂರಾಸನ ಮಾಡಬಹುದು. ಈ ರೀತಿ ಕೈಯನ್ನು ಇಟ್ಕೊಂಡು ಮೊಣಕೈಯನ್ನ ಕಿಬ್ಬತ್ತಿ ಇಟ್ಟುಕೊಂಡು ನಿಧಾನವಾಗಿ ಇದನ್ನು ಮಾಡುವುದರಿಂದ ಸಕ್ಕರೆ ಕಾಯಿಲೆ, ಶುಗರು, BP, ಜಠರ ಕ್ರಿಯೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸಕ್ಕರೆ ಕಾಯಿಲೆ ಇದ್ರೆ ನಿವಾರಣೆ ಆಗ್ತದೆ. ಬೆಳಗ್ಗೆ ಮಾಡುವಂಥ ಒಂದೆರಡು ಆಸನಗಳನ್ನು ಮಾಡೋಣ. ಮತ್ತೆ ನಾಳೆ ಬೇರೆ ಬೇರೆ ಆಸನಗಳನ್ನು ಮಾಡೋಣ.
आसन ನೌಕಾಸನ. ಇದಕ್ಕೆ ಎರಡು ಕೈಗಳನ್ನ ಕಾಲುಗಳನ್ನ ಎತ್ತಿ ಮಕರಾಸನ. ಧನುರಾಸನ. ಮತ್ತೆ ಮೇಲೆ ಮಾಡುವಂತ ಆಸನಗಳನ್ನು ಇದು ಚಕ್ರಿಕಾಸನ. ಆಮೇಲೆ ರಿವರ್ಸ್ ಮಾಡಿ ನೋಡಿ. ಹಿಂಗ್ ಮಾಡೋದ್ರಿಂದ ಮತ್ತೆ ಬಜ್ಜು ವೇಟು ನಿಮಿಷ ವೇಟು ಕಡಿಮೆ ಆಗ್ತದೆ. ಕಡಿಮೆ ಆಗ್ತಾವ ಆಟೋಮೆಟಿಕ್. ಮೊಣಕಾಲು ನೋವುಗಳು ಕಡಿಮೆ ಆಗ್ತಾವ. ಭಾಳ ಮಂದಿ ಮೊಣಕಾಲು ನೋವುಗಳು ಹಿಡಿದಿರ್ತಾವೆ. ಯಾವಾಗ ಕೊಡಲ್ಲ ಕುಂಡ್ರ ಬರುವಲ್ಲ. ಇದೆಲ್ಲ ದಿನಾಲು ಮಾಡ್ತಾ ಹೋಗ್ಬೇಕು. ಈಗ ಯಾರೇ ನಡೆದ ನೋವು ಬೆನ್ನು ನೋವು ಅದಲ್ಲ ಅವರು ದಿನಾಲು ಶೇತು ಬಂದ ಆಸನ ಮಾಡ್ಬೇಕು. ಮರ್ಕಟಾಸನ. ಉತ್ಸಾನ ಪಾದ. अर्धहलासन. सर्वांगासन. योग भारत का ये राज योग है प्यारा, स्वस्थ सुखी भारत होगा योग के द्वारा। अवनी अंबर कहते मिलकर, अवनी अंबर कहते मिलकर, कहता है विश्व सारा, प्राचीन योग भारत का ये राज योग है प्यारा। शवासन. सुन लो है जग वालों कितना
बलगैया कृष्ण वैभवशाली था भारत, सुन लो ऐ ಕುಳಿತು जग ಮಾಡುವಂತ वालों, ಇವತ್ತು ಪ್ರಾಣಾಯಾಮಗಳನ್ನ ಮಾಡೋಣ. वैभवशाली था भारत, ज्ञान योग कपालभाति ಮಾಡೋಣ. विज्ञान ध्यान में सब में यही था महारत, ज्ञान योग विज्ञान ध्यान में सब में यही था महारत, सब में यही था महारत। गौरव मैं भारत की गोद में पला बढ़ा जग सारा, ಕಪಾಲಭಾತಿಯನ್ನು ಮಾಡಬೇಕು ನಾವು. प्राचीन योग भारत का ये राजयोग है प्यारा। जाग उठी और जगा रही है भारत की सन्नारियां, जाग उठी और जगा रही है भारत की सन्नारियां, मूल्यों से जग महकाती शिव शक्ति ब्रह्म कुमारियां, मूल्यों से जग महकाती शिव शक्ति ब्रह्मा कुमारियां, शिव शक्ति ब्रह्मा कुमारियां, प्रभु योजना में शामिल हो, ಹಾಗೆ ನಿಲ್ಲಿಸುದು, ಬಲಗಡೆ ಬಿಡುವುದು, ಮತ್ತೆ ಬಲಗಡೆ ಉಸಿರನ್ನ ಖಾಲಿ ಹೊಟ್ಟೆ ನಿಲ್ಲಿಸಿ ಮತ್ತೆ ಬಲಗಡೆ ಉಸಿರನ್ನ ಸೇರ್ಕೊಳ್ಳೋದು. योग भारत का ये राज योग है प्यारा। लौट रही है हंसी खुशी फिर भारत के अधरों में, ज्ञान सूर्य है चमक रहा अब अरावली शिखरों से, स्वर्णिम युग धरती पे सजाना हम सब का संकल्प है, राजयोग से ही होना अब जग का कायाकल्प है, जग का कायाकल्प है, विश्व गुरु था फिर से बनेगा भारत वर्ष हमारा, प्राचीन योग भारत का ये राज योग है प्यारा, स्वस्थ सुखी भारत होगा राज योग के द्वारा, अवनी अंबर कहते मिलकर, अवनी अंबर कहते मिलकर, कहता है विश्व सारा, प्राचीन योग भारत का ये राज योग है प्यारा, प्राचीन योग भारत का ये राज योग है प्यारा, ये राज योग है प्यारा, ये राज योग है प्यारा, ये राज योग है प्यारा।
एक शाश्वत सुखदाई आनंदकारी योग है, सत्यम शिवम अति सुंदरम कल्याणकारी योग है। योग में आनंद है, योग महिमा अनंत है। योग में आनंद है, योग महिमा अनंत है। आओ योग करें, चलो योग करें। आओ योग करें, चलो योग करें। भारत का प्राचीन योग, ये योग सभी से प्यारा है। भूमंडल पर सतत बह रही योग की निर्मल धारा है। स्वयं योगेश्वर ने ही आकाश से उतारा है। सार्वभौमिक सर्वकालिक साहित्यकारी योग है। आओ योग करें, चलो योग करें। आओ योग करें, चलो योग करें। ईश्वर से सब संबंधों का जोड़ ही तो योग है। सर्व गुण सब शक्तियों का आत्मा में सुयोग है। कष्ट तन मन के मिटा के करता ये आरोग्य है। अमृतत्व का वरदानी स्वास्थ्यकारी योग है। आओ योग करें, चलो योग करें। आओ योग करें, चलो योग करें। ಈಗ ಬ್ರಾಹ್ಮರಿ ಏನ್ ಮಾಡೋಣ. ಉದ್ಗೀತ ಓಂಕಾರವನ್ನು ಮಾಡೋಣ. ಎಲ್ಲರೂ ಕೂಡಿ ಓ
ಓ ಮೌನ ಪ್ರಣವ ಧ್ಯಾನ ಮೆಡಿಟೇಷನ್. ನಿಮ್ಮ ಮನಸ್ಸು ಉಸಿರಾಟದ ಕಡೆ ಇರುವುದು. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಅವು ಬಂದರೂ ತಮ್ಮಷ್ಟಕ್ಕೆ ಬರುತ್ತವೆ, ಹೋಗುತ್ತವೆ. ಬೆನ್ನು ಹತ್ತಿ ಹೋಗಬೇಡಿ. ಒಳಗಡೆ ಉಸಿರು ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ಕಡೆ ನಿಮ್ಮ ಗಮನ ಇರಲಿ. ಶುಭ ನುಡಿಯುವ ನಾಲಿಗೆ, ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನ್ನೇ ಕೇಳುವಂತಹ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ, ನಿಮ್ಮೆಲ್ಲರ ಪ್ರಾರ್ಥನೆಯ ಉಸಿರಾಗಬೇಕು. ನಿಧಾನ ಎರಡು ಕೈಗಳನ್ನು ಜೋಡಿಸಿ, ಕೈಗಳನ್ನು ಉಜ್ಜಿ, ಕಣ್ಣು ಗಾಡಿಸಿ, ಭೂಮಿಗೆ ನಮಸ್ಕಾರವನ್ನು ಮಾಡೋಣ, ಸೂರ್ಯನಿಗೆ ನಮಸ್ಕಾರವನ್ನು ಮಾಡೋಣ. ಈಗ ಶಾಂತಿ ಪಾಠ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕ್ವಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಬಾಹ್ಯದಂಥ ಎಲ್ಲ ಯೋಗ ಬಂಧುಗಳಿಗೆ ತುಂಬ ಧನ್ಯವಾದ ಸಲ್ಲಿಸುತ್ತಾ, ಮತ್ತೆ ನಾಳೆ 6:30 ಗಂಟೆಗೆ ಸೇರೋಣ. ಯಾರಾದರೂ ನೀ ಲೋಕಲ್ ಯೋಗ ಕಲಿಬೇಕನ್ನೋದವ್ರು ಬಂದು ಇಲ್ಲಿ 6:30ಗೆ ಪ್ರಾರಂಭ ಆಗ್ತದೆ. ಅದರೊಳಗನ ಬಂದು ನೀವು ಯೋಗವನ್ನು ಕಲಿಬಹುದು. ನಾವು 5 ಗಂಟೆಗೆ 5:05 ಇಲ್ಲಿ ಪ್ರಾರಂಭ ಆಗಿರ್ತದೆ. ನಾವೆಲ್ಲ ಬಂದು ಭಾಗಿಯಾಗಬೇಕು. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು. ನಾನು ನಿಮಗೆ ಒಂದ್ಸಲ ಈ ಹಾಲಿನಲ್ಲಿರುವಂಥ ಎಲ್ಲ ಪ್ರತಿಯೊಂದನ್ನು ಈಗ ತೋರಿಸ್ತೇನೆ. ಅದನ್ನೆಲ್ಲ ನೋಡಿ ನೀವು ಬನ್ನಿ. ಈ ಯೋಗದ ಭವನದಲ್ಲಿ ತಾವೆಲ್ಲ ಯೋಗನ ಕಲಿಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡ ಈ ಯೋಗ ಭವನವನ್ನು ಪತಂಜಲಿ ತಾಲೂಕಾ ಪತಂಜಲಿ ಯೋಗ ಪೀಠದ ಯೋಗ ಭವನವನ್ನು ಸಹ ನಾನು ಇಲ್ಲಿ ನಿರ್ಮಾಣ ಮಾಡಿದ್ದೇನೆ. ತಾವೆಲ್ಲ ಇದರಲ್ಲಿ ಬಂದು ಭಾಗಿಯಾಗ್ರಿ ಅಂತ ಈಗಿನ ಒಂದ್ಸಲ ತೋರಿಸ್ತೀನಿ, ಎಲ್ಲ ನೋಡಿ. ನಮ್ಮ ಬಸವಣ್ಣವರು ಲಿಂಗ ಪೂಜೆಯಲ್ಲಿ ಧ್ಯಾನಮಗ್ನರಾಗಿದ್ದಾರೆ. ನಮ್ಮ ಪತಂಜಲ ರಾಮದೇವ್ ಗುರುಜಿಯವರ ಎಲ್ಲ ಯೋಗಾಸನ ಭಂಗಿಗಳಲ್ಲಿ ಇಲ್ಲೇ ತೂಗು ಬಿಡಲಾಗಿದೆ. ಇಲ್ಲೇ ನಮ್ಮ ಪರಮ ಪೂಜ್ಯ ರಾಮದೇವ್ ಗುರುಜಿಯವರು ಒಂದು ಧ್ಯಾನದ ಮಗ್ನತೆಯಲ್ಲಿ ತಲ್ಲೀನರಾಗಿದ್ದಾರೆ. ಅದನ್ನು ಸಹ ನೀವು ನೋಡಬಹುದು. ನಮ್ಮ ಅತನೆಯ ಮುರುಗೇಂದ್ರ ಶಿವಯೋಗಿಯ ಒಂದು ಭಾವಚಿತ್ರವನ್ನು ಇಲ್ಲಿ ನೋಡಬಹುದು. ಅನೇಕ ನಮ್ಮ ಪ್ರಶಸ್ತಿಗಳು ಬಂದವ. ಅದನ್ನು ನಮ್ಮ ಗುರೂಜಿಯವರ ಒಂದು ಭಾವಚಿತ್ರವನ್ನು ನೋಡಬಹುದು. ನಮ್ಮ ಉತ್ಕರ್ಷ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಜಮಖಂಡಿ ಅವರು ಅಂದರೆ ನಮ್ಮ ಪೂಜ್ಯ ಒಂದು ಸಿದ್ದೇಶ್ವರ ಶ್ರೀಗಳ ಬಸವಣ್ಣವರ ಮತ್ತು ರಾಮದೇವ್ ಗುರೂಜಿಯವರ ಮತ್ತು ನಮ್ಮ ಬಾಲಕೃಷ್ಣ ಆಚಾರ್ಯ ಅವರನ್ನು ಬುದ್ಧ ಅವರು ಒಂದು ಒಳ್ಳೆಯ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಅಂತಹ ಧ್ಯಾನದ ಒಂದು ಮಾಡಿದೆ. ಹೀಗೆ ಅನೇಕ ಸಿದ್ದೇಶ್ವರಪ್ಪ ಅವರ ಫೋಟೋಗಳಿದೆ. ಮತ್ತು ನಿಮಗೆ ಯಾಕಂದ್ರೆ ನಮಗೆ ಉತ್ಕರ್ಷ ಪ್ರಶಸ್ತಿಯನ್ನು ನೀಡಿದ್ದಾರೆ, ಅದೆಲ್ಲಗಳಿವೆ. ಅಂತೆ ನಮ್ಮ ಸ್ವಾಮಿ ವಿವೇಕಾನಂದರು ಇದು ಮೂಲ ಫೋಟೋ.
ಫಸ್ಟ್ ಅವರು ಕನ್ಯಾಕುಮಾರಿಯಲ್ಲಿ ಈ ಧ್ಯಾನದಲ್ಲಿ ಕುಳಿತು ಬಡವರಿಗಾಗಿ, ದೀನ ದಲಿತರಿಗಾಗಿ ಅನ್ನುವಂಥ ಅಲ್ಲೇ ಕನ್ಯಾಕುಮಾರಿಯಲ್ಲಿ ನಾವು ಮೊನ್ನೆ ಹೋಗಿದ್ದು. ಅಲ್ಲಿ ನೋಡಿದಾಗ ಅವರು ಧ್ಯಾನ ಮಗ್ನೆಯಲ್ಲಿ ಕೂತಿದ್ದಾರೆ. ಈ ದೇಶಕ್ಕಾಗಿ ಅವರ ಸಮರ್ಪಣೆ ಮಾಡಿದರ ಧ್ಯಾನವನ್ನು ಮಾಡ್ತಾರೆ ಕೂತುವಂಥ ಇದೊಂದು ಭಂಗಿ. ಮತ್ತೆ ನಮ್ಮ ಯೋಗಾಸನಗಳ ಚಾರ್ಟು ಮತ್ತು ಹೀಗೆ ರೀತಿ ನಾವು ಯೋಗ ಭವನವನ್ನು, ಪತಂಜಲಿ ಯೋಗ ಪೀಠ, ಈ ರೀತಿ ನಾವು ಸಭೆಗಳನ್ನು ಮಾಡಿದಾಗ ಚೇರ್ಗಳನ್ನು ಎಲ್ಲ ಮತ್ತು ಲೈಬ್ರರಿಗಳನ್ನು ಇದೆಲ್ಲ ಯೋಗಾಸನಗಳ ಸುಮಾರು 2,000 ಪುಸ್ತಕಗಳು ಅಥವಾ ಸುಮಾರು 2-3 ಲಕ್ಷ ಗಂಟೆ ಪುಸ್ತಕದ ಅದಾವ. ಇದೆಲ್ಲ ಯೋಗದ ಐಟಮ್ಗಳು. ಯಾರು ವಿದ್ಯಾರ್ಥಿಗಳಿಗಾಗಿ ನೀವು ಅನೇಕ ಐಟಮ್ಗಳನ್ನು ತಂದಿದ್ದೇವೆ ಮತ್ತು ರಿಂಗು, ಕೀಲು ತಂದಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ತಾವೆಲ್ಲ ವೀಕ್ಷಣೆ ಮಾಡಿರಿ. ಧನ್ಯವಾದಗಳು.